ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಜೀವನದ ಅತ್ಯಂತ ಅಮೂಲ್ಯವಾದ ಒಂದು ವಿಷಯದ ಬಗ್ಗೆ ಮಾತನಾಡ್ತಿದ್ದೀವಿ. ಅದು ಸಮಯದ ಮಹತ್ವ. ಒಬ್ಬ ಮನುಷ್ಯನಿಗೆ ಹಣ ಕಳೆದುಕೊಂಡ್ರೆ ಮತ್ತೆ ಸಂಪಾದಿಸಬಹುದು, ಆರೋಗ್ಯ ಕಳೆದುಕೊಂಡ್ರೆ ಮತ್ತೆ ಪಡೆಯಬಹುದು. ಆದರೆ ಸಮಯವನ್ನು ಕಳೆದುಕೊಂಡ್ರೆ ಮತ್ತೆ ಅದನ್ನು ಹಿಂದಕ್ಕೆ ತರುವುದಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಇದೇ ಸಮಯದ ನಿಜವಾದ ಮೌಲ್ಯ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನನ್ನದೊಂದು ವಿನಂತಿ: ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನೀವು ಕೂಡ ಒಂದು ಲೈಕ್ ನಮಗೆ ಇದೇ ರೀತಿ ಹೆಚ್ಚು ವಿಡಿಯೋ ಮಾಡಲು ಮೋಟಿವೇಶನ್ ಆಗಿ ಕೆಲಸ ಮಾಡುತ್ತೆ. ಲೈಕ್ ಮಾಡಿದ್ರಾ? ಹಾಗಾದ್ರೆ ಬನ್ನಿ ವಿಡಿಯೋ ಕಡೆ ಹೋಗೋಣ. ಒಮ್ಮೆ ಯೋಚಿಸಿ, ನಮ್ಮ ಜೀವನದಲ್ಲಿ ಎಲ್ಲರಿಗೂ 24 ಗಂಟೆಗಳೇ ಸಿಗ್ತವೆ. ಶ್ರೀಮಂತರಿಗೂ 24 ಗಂಟೆ, ಬಡವರಿಗೂ 24 ಗಂಟೆ, ಯಶಸ್ವಿಯಾದವರಿಗೂ 24 ಗಂಟೆ, ವಿಫಲರಾದವರಿಗೂ 24 ಗಂಟೆ. ಆದರೆ ವ್ಯತ್ಯಾಸ ಏನು? ಅವರು ಸಮಯವನ್ನು ಹೇಗೆ ಬಳಸ್ತಾರೆ ಎಂಬುದೇ ವ್ಯತ್ಯಾಸ. ಸ್ನೇಹಿತರೆ, ಸಮಯ ಒಂದು ನದಿ ಆಗಿದೆ. ಅದು ಒಂದೇ ದಿಕ್ಕಿನಲ್ಲಿ ಹರಿಯುತ್ತದೆ, ಹಿಂದಕ್ಕೆ ಬರೋದಿಲ್ಲ. ನೀವು ಅದನ್ನು ಸರಿಯಾಗಿ ಬಳಸಿದ್ರೆ ಅದು ನಿಮ್ಮನ್ನು ಯಶಸ್ಸಿನ ತೀರಕ್ಕೆ ತೆಗೆದುಕೊಂಡು ಹೋಗುತ್ತೆ. ಇಲ್ಲದಿದ್ರೆ ಅದು ನಿಮ್ಮ ಕನಸುಗಳನ್ನು ದೂರಕ್ಕೆ ಕೊಂಡೊಯ್ಯುತ್ತೆ. ನಮ್ಮಲ್ಲಿ ಬಹಳ ಜನ ಹೇಳೋದೇನು ಗೊತ್ತಾ? ನಾಳೆ ಮಾಡ್ತೀನಿ, ಇನ್ನು ಸ್ವಲ್ಪ ಸಮಯ ಇದೆ. ಆದರೆ ನಾಳೆ ಎಂದರೆ ಅದು ಯಾವತ್ತೂ ಬರೋದಿಲ್ಲ. ಅದು ಮತ್ತೆ ಮತ್ತೊಂದು ನಾಳೆ ಆಗೋಗುತ್ತೆ. ನಾಳೆ ಎನ್ನುವುದು ಒಂದು ಮೋಸ, ಇಂದೇ ನಿಜವಾದ ಅವಕಾಶ. ನಿಮ್ಮ ಜೀವನದಲ್ಲಿ ನೀವು ದೊಡ್ಡದಾಗಿ ಸಾಧನೆ ಮಾಡಬೇಕೆಂದ್ರೆ ನೀವು ಮೊದಲಿಗೆ ಮಾಡಬೇಕಾದ ಕೆಲಸ ಏನು ಗೊತ್ತಾ? ಸಮಯವನ್ನು ಗೌರವಿಸುವುದು. ಒಬ್ಬ ವಿದ್ಯಾರ್ಥಿ ಸಮಯವನ್ನು ಸರಿಯಾಗಿ ಬಳಸಿದ್ರೆ ಅವನು ಟಾಪರ್ ಆಗಬಹುದು. ಒಬ್ಬ ಉದ್ಯೋಗಿ ಸಮಯವನ್ನು ಸರಿಯಾಗಿ ಬಳಸಿದ್ರೆ ಅವನು ನಾಯಕನಾಗಬಹುದು. ಒಬ್ಬ ಸಾಮಾನ್ಯ ಮನುಷ್ಯ ಸಮಯವನ್ನು ಸರಿಯಾಗಿ ಬಳಸಿದ್ರೆ ಅವನು ಅಸಾಮಾನ್ಯನಾಗಬಹುದು. ಸ್ನೇಹಿತರೆ, ನಾವು ದಿನದಲ್ಲಿ ಎಷ್ಟು ಸಮಯವನ್ನು ವ್ಯರ್ಥ ಮಾಡ್ತೀವಿ ಅಂತ ಗೊತ್ತಾ? ಮೊಬೈಲ್ನಲ್ಲಿ ಅರ್ಥವಿಲ್ಲದ ಸ್ಕ್ರೋಲಿಂಗ್, ಸೋಷಿಯಲ್ ಮೀಡಿಯಾ, ಅರ್ಥವಿಲ್ಲದ ಮಾತುಕತೆ, ಇವುಗಳೆಲ್ಲ ನಮ್ಮ ಜೀವನದ ಅಮೂಲ್ಯ ಸಮಯವನ್ನು ಕದ್ದುಕೊಂಡು ಹೋಗ್ತಾ ಇವೆ. ಒಮ್ಮೆ ನಿಮ್ಮನ್ನು ನೀವು ಕೇಳಿ, ನಾನು ನನ್ನ ಸಮಯವನ್ನು ಸರಿಯಾಗಿ ಬಳಸ್ತಿದ್ದೀನಾ? ಈ ಪ್ರಶ್ನೆಗೆ ನಿಷ್ಠೆಯಿಂದ ಉತ್ತರ ಕೊಡಿ. ಯಶಸ್ವಿಯಾದ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಸಾಮಾನ್ಯ ಗುಣ ಇದೆ: ಅವರು ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಅವರು ಪ್ರತಿಯೊಂದು ನಿಮಿಷಕ್ಕೂ ಮೌಲ್ಯ ಕೊಡ್ತಾರೆ. ಸ್ನೇಹಿತರೆ, ಸಮಯ ಒಂದು ಅವಕಾಶ, ಸಮಯ ಒಂದು ಆಯುಧ, ಸಮಯ ಒಂದು ಜೀವನದ ದಾರಿ. ನೀವು ಸಮಯವನ್ನು ನಿಯಂತ್ರಿಸಿದರೆ ನಿಮ್ಮ ಜೀವನ ನಿಮ್ಮ ನಿಯಂತ್ರಣದಲ್ಲಿರುತ್ತದೆ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಒಬ್ಬ ರೈತ ಬಿತ್ತನೆ ಮಾಡುವ ಸಮಯವನ್ನು ತಪ್ಪಿಸಿದರೆ ಅವನು ಬೆಳೆ ಪಡೆಯಲು ಸಾಧ್ಯವೇ? ಇಲ್ಲ. ಹಾಗೆಯೇ ನಮ್ಮ ಜೀವನದಲ್ಲೂ ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ಮಾಡದಿದ್ದರೆ ನಾವು ಯಶಸ್ಸನ್ನು ಕಳೆದುಕೊಳ್ತೇವೆ. ಸಮಯಕ್ಕೆ ಮಾಡಿದ ಕೆಲಸವೇ ಯಶಸ್ಸಿನ ಬೀಜ. ಇನ್ನೂ ಒಂದು ಮುಖ್ಯ ವಿಷಯ: ಸಮಯ ಯಾರನ್ನೂ ಕಾಯೋದಿಲ್ಲ. ನೀವು ತಡ ಮಾಡಿದ್ರೆ ಅವಕಾಶಗಳು ನಿಮ್ಮನ್ನು ಕಾಯೋದಿಲ್ಲ. ನಿಮ್ಮ ಕನಸುಗಳು ದೊಡ್ಡದಾಗಿರಬಹುದು, ಆದರೆ ಅವುಗಳನ್ನು ಸಾಧಿಸಲು ನೀವು ಸಮಯವನ್ನು ಹೂಡಿಕೆ ಮಾಡಬೇಕು. ಪ್ರತಿದಿನ ಸ್ವಲ್ಪ ಸ್ವಲ್ಪ ಸಮಯವನ್ನು ನಿಮ್ಮ ಗುರಿಗಾಗಿ ಕೊಡಿ. ಒಂದು ದಿನ ನೀವು ದೊಡ್ಡ ಸಾಧನೆ ಮಾಡಿದಾಗ ನೀವು ಹಿಂದು ಮುಂದು ನೋಡ್ತೀರಾ, ನಾನು ನನ್ನ ಸಮಯವನ್ನು ಸರಿಯಾಗಿ ಬಳಸಿದೆ ಎಂದು ಹೆಮ್ಮೆ ಪಡ್ತೀರಿ. ಸ್ನೇಹಿತರೆ, ಇಂದಿನಿಂದ ನೀವೊಂದು ನಿರ್ಧಾರ ಮಾಡಿ: ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಪ್ರತಿದಿನ ನಾನು ಏನಾದರೂ ಹೊಸದು ಕಲಿತೇನೆ. ನನ್ನ ಕನಸುಗಳಿಗೆ ನಾನು ಸಮಯ ಕೊಡ್ತೇನೆ. ಈ 3 ನಿರ್ಧಾರಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಒಂದು ದಿನದಲ್ಲಿ 24 ಗಂಟೆ ಇದೆ, ಆದರೆ ನಿಮ್ಮ ಭವಿಷ್ಯವನ್ನು ರೂಪಿಸೋದು ಆ 24 ಗಂಟೆಯಲ್ಲಿನ ನಿಮ್ಮ ನಿರ್ಧಾರಗಳು. ಸಮಯವನ್ನು ಗೌರವಿಸಿ, ಸಮಯ ನಿಮ್ಮನ್ನು ಗೌರವಿಸುತ್ತದೆ. ಇನ್ನು ಮುಂದೆ ಮತ್ತೊಂದು ಮಹತ್ವದ ವಿಚಾರವನ್ನು ನೋಡೋಣ. ನಾವೆಲ್ಲರೂ ಯಶಸ್ಸು ಬೇಕು ಅಂತ ಆಸೆ ಪಡ್ತೀವಿ: ದೊಡ್ಡ ಮನೆ, ಉತ್ತಮ ಜೀವನ, ಗೌರವ. ಆದರೆ ಒಂದು ಪ್ರಶ್ನೆ: ನಾವು ನಮ್ಮ ಸಮಯಕ್ಕೆ ಗೌರವ ಕೊಡ್ತೀವಾ? ಸ್ನೇಹಿತರೆ, ನೀವು ಒಂದು ದಿನದಲ್ಲಿ 2 ಗಂಟೆ ವ್ಯರ್ಥ ಮಾಡಿದ್ರೆ, ಒಂದು ವಾರದಲ್ಲಿ 14 ಗಂಟೆ, ಒಂದು ತಿಂಗಳಲ್ಲಿ 60 ಗಂಟೆ, ಒಂದು ವರ್ಷದಲ್ಲಿ 700 ಗಂಟೆಗೂ ಹೆಚ್ಚು ಸಮಯವನ್ನು ಕಳೆದುಕೊಳ್ತೀರಿ. ಒಮ್ಮೆ ಯೋಚಿಸಿ, 700 ಗಂಟೆ ಅಂದರೆ ಎಷ್ಟು ದೊಡ್ಡ ಸಮಯ ಗೊತ್ತಾ? ಆ ಸಮಯದಲ್ಲಿ ನೀವು ಒಂದು ಹೊಸ ಸ್ಕಿಲ್ ಕಲಿಯಬಹುದು, ಒಂದು ಬಿಸ್ನೆಸ್ ಶುರು ಮಾಡಬಹುದು, ಅಥವಾ ನಿಮ್ಮ ಜೀವನವೇ ಬದಲಾಯಿಸಬಹುದು. ಆದರೆ ನಾವೇನ್ ಮಾಡ್ತೀವಿ? ಇನ್ನು ಸ್ವಲ್ಪ ಸಮಯ ಇದೆ ಅಂತ ಹೇಳ್ತಾ ಕಾಲ ಕಳಿತೀವಿ. ಸ್ನೇಹಿತರೆ, ಸಮಯವನ್ನು ಕಳೆಯಬೇಡಿ, ಸಮಯವನ್ನು ಹೂಡಿಕೆ ಮಾಡಿ. ಹೌದು, ಸಮಯವು ಒಂದು ಇನ್ವೆಸ್ಟ್ಮೆಂಟ್. ಹಣವನ್ನು ಹೇಗೆ ಹೂಡಿಕೆ ಮಾಡ್ತೀವೋ ಹಾಗೆಯೇ ಸಮಯವನ್ನು ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಬೇಕು. ಉದಾಹರಣೆಗೆ, ಪುಸ್ತಕ ಓದೋದು, ಹೊಸ ವಿಷಯ ಕಲಿಯೋದು, ನಿಮ್ಮ ಹೆಲ್ತ್ ಮೇಲೆ ಗಮನ ಕೊಡೋದು, ಇವೆಲ್ಲವೂ ಸಮಯದ ಉತ್ತಮ ಹೂಡಿಕೆ. ಇನ್ನೂ ಒಂದು ದೊಡ್ಡ ಸತ್ಯ:
ಡಿಸಿಪ್ಲಿನ್ ಇಲ್ಲದವನಿಗೆ ಸಮಯ ಯಾವತ್ತೂ ಸಾಕಾಗೋದಿಲ್ಲ. ನೀವು ಎಷ್ಟು ಸಮಯ ಹೊಂದಿದ್ದೀರೋ ಅದು ಮುಖ್ಯವಲ್ಲ, ನೀವು ಅದನ್ನು ಹೇಗೆ ಬಳಸ್ತೀರಿ ಅನ್ನೋದು ಮುಖ್ಯ. ಬೆಳಗ್ಗೆ ಎದ್ದು ಮೊದಲ 1 ಗಂಟೆ ನೀವು ಏನು ಮಾಡ್ತೀರೋ ಅದು ನಿಮ್ಮ ದಿನವನ್ನು ನಿರ್ಧರಿಸುತ್ತದೆ. ನೀವು ಅದನ್ನು ಮೊಬೈಲ್ನಲ್ಲಿ ಕಳಿತೀರೋ ಅಥವಾ ನಿಮ್ಮ ಗ್ರೋತ್ಗೆ ಬಳಸ್ತೀರೋ? ಸ್ನೇಹಿತರೆ, ಸಣ್ಣ ಸಣ್ಣ ಹ್ಯಾಬಿಟ್ಸ್ ನಿಮ್ಮ ಜೀವನವನ್ನು ರೂಪಿಸುತ್ತವೆ. ಪ್ರತಿದಿನ 1 ಗಂಟೆ ನಿಮ್ಮ ಕನಸಿಗಾಗಿ ಕೆಲಸ ಮಾಡಿದ್ರೆ 365 ದಿನಗಳಲ್ಲಿ ನೀವು ಸಂಪೂರ್ಣವಾಗಿ ಬದಲಾಗಬಹುದು. ಇನ್ನೂ ಒಂದು ವಿಚಾರ, ಟೈಮ್ ಮ್ಯಾನೇಜ್ಮೆಂಟ್ ಅಂದರೆ ಸಮಯವನ್ನು ಕಂಟ್ರೋಲ್ ಮಾಡೋದಲ್ಲ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡೋದು. ಸಮಯ ನಮ್ಮ ಕೈಯಲ್ಲಿಲ್ಲ, ಆದರೆ ನಮ್ಮ ಆಕ್ಷನ್ಸ್ ನಮ್ಮ ಕೈಯಲ್ಲಿದೆ. ನೀವು ನಿಮ್ಮ ಗಮನವನ್ನು ಫೋಕಸ್ ಸರಿಯಾದ ಕಡೆ ಇಟ್ಟರೆ ಸಮಯ ಸ್ವಯಂವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಮತ್ತೊಂದು ತಪ್ಪು ನಾವು ಮಾಡೋದೇನು ಗೊತ್ತಾ? ನನಗೆ ಮೋಟಿವೇಶನ್ ಇಲ್ಲ ಅಂತ ಹೇಳ್ತೀವಿ. ಆದರೆ ಸತ್ಯ ಏನು ಅಂದರೆ, ಮೋಟಿವೇಶನ್ ಬರೋದಕ್ಕೆ ಕಾಯೋದಿಲ್ಲ, ಆಕ್ಷನ್ ತೆಗೆದುಕೊಂಡಾಗ ಮೋಟಿವೇಶನ್ ಬರುತ್ತೆ. ನೀವು ಕೆಲಸ ಶುರು ಮಾಡಿದ್ರೆ ನಿಮ್ಮೊಳಗೆ ಶಕ್ತಿ ಬರುತ್ತೆ. ನೀವು ಕಾಲಹರಣ ಮಾಡಿದ್ರೆ ನಿಮ್ಮ ಕನಸುಗಳು ನಿಧಾನವಾಗಿ ಸಾಯುತ್ತವೆ. ಸ್ನೇಹಿತರೆ, ನಿಮ್ಮ ಫ್ಯೂಚರ್ ನಿಮ್ಮ ಕೈಯಲ್ಲಿದೆ. ಆ ಫ್ಯೂಚರನ್ನು ನಿರ್ಮಾಣ ಮಾಡೋದು ನಿಮ್ಮ ಸಮಯ. ಒಂದು ದಿನ ನೀವು ಯಶಸ್ವಿ ಆಗಬೇಕೆಂದ್ರೆ ಇಂದು ನೀವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳೇ ಮುಖ್ಯ. ಕೊನೆಯದಾಗಿ ಒಂದು ಪವರ್ಫುಲ್ ಮಾತು: ಸಮಯ ನಿಮ್ಮ ಸ್ನೇಹಿತನಾಗಬಹುದು ಅಥವಾ ನಿಮ್ಮ ಶತ್ರುವಾಗಬಹುದು. ಅದು ನಿಮ್ಮ ಬಳಕೆಯ ಮೇಲೆ ಅವಲಂಬಿಸಿದೆ. ನೀವು ಸಮಯವನ್ನು ಗೌರವಿಸಿದರೆ ಅದು ನಿಮ್ಮ ಜೀವನವನ್ನು ಎತ್ತುತ್ತದೆ. ನೀವು ಅದನ್ನು ನಿರ್ಲಕ್ಷಿಸಿದರೆ ಅದು ನಿಮ್ಮನ್ನು ಕೆಳಗೆ ತರುತ್ತದೆ. ಹಾಗಾಗಿ ಸ್ನೇಹಿತರೆ, ಇಂದಿನಿಂದಲೇ ಪ್ರಾರಂಭಿಸಿ. ಇನ್ನೂ ತಡ ಮಾಡಬೇಡಿ. ಈ ಕ್ಷಣವೇ ನಿಮ್ಮ ಜೀವನದ ತಿರುವು ಬಿಂದುವಾಗಬಹುದು. ಸಮಯವನ್ನು ಮೌಲ್ಯ ಮಾಡಿ, ಜೀವನವನ್ನು ಮೌಲ್ಯ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.